ಎಲ್ರಿಗೂ ನಮಸ್ಕಾರ. ಎಲ್ಲ ಆತ್ಮೀಯ ಮುಖ್ಯ ಶಿಕ್ಷಕ ಬಂಧುಗಳೇ, ಮಾನ್ಯ ಆಯುಕ್ತರ ಕಚೇರಿಯಿಂದ ಬಂದಿರತಕ್ಕಂಥ ಸುತ್ತೋಲೆಯ ಪ್ರಕಾರ ನಮ್ಮ ಶಾಲೆಗಳಲ್ಲಿ ಇರ್ತಕ್ಕಂತಹ ಒಂದು ಫರ್ನಿಚರ್ಸ್ ಡೀಟೇಲ್ಸ್ ಏನಿದೆ, ಅಂದ್ರೆ ಡೆಸ್ಕ್ಗಳ ಮಾಹಿತಿಯನ್ನ ನಾವು ಸ್ಯಾಟ್ಸ್ ಕರ್ನಾಟಕ ಆ್ಯಪ್ನಲ್ಲಿ ಅಪ್ಡೇಟ್ ಮಾಡಬೇಕು. ಹೇಗೆ ಅನ್ನೋದನ್ನ ನೋಡೋಣ. ಅದು ತುಂಬಾ ತುರ್ತು ಮಾಹಿತಿ ಆಗಿರ್ತದೆ. ಹಾಗಾಗಿ ಎಲ್ಲರೂ ಕೂಡ ನಮ್ಮ ಶಾಲೆಯಲ್ಲಿ ಮಕ್ಕಳಿಗೆ ಇರ್ತಕ್ಕಂತಹ ಡೆಸ್ಕ್ಗಳೇನಿದೆ, ಸೊ ಅದರ ಒಂದು ಅಂಕಿ ಸಂಖ್ಯೆಗಳನ್ನ ನಾವು ಸ್ಯಾಟ್ಸ್ ಕರ್ನಾಟಕ ಆಪ್ ಅಲ್ಲಿ ಅಪ್ಡೇಟ್ ಮಾಡಬೇಕು. ನಿಮ್ಮ ಮೊಬೈಲ್ನಲ್ಲಿ ಈಗಾಗಲೇ ನೀವು ಸ್ಯಾಟ್ಸ್ ಕರ್ನಾಟಕ ಅಂತಕ್ಕಂಥ ಒಂದು ಆಪ್ ಅನ್ನ ನೀವು ಇನ್ಸ್ಟಾಲ್ ಮಾಡ್ಕೊಂಡಿರ್ತೀರಾ. ಒಮ್ಮೆ ಅದನ್ನ ಅಪ್ಡೇಟ್ ಮಾಡ್ಕೊಳ್ಳಿ. ಪ್ಲೇಸ್ಟೋರ್ಗೆ ಹೋಗ್ಬಿಟ್ಟು ಆ ಒಂದು ಸ್ಯಾಟ್ಸ್ ಕರ್ನಾಟಕ ಆಪ್ ಅನ್ನ ನೀವು ಅಪ್ಡೇಟ್ ಮಾಡ್ಕೊಳ್ಳಿ. ಸೊ ಹೇಗೆ ಅಂದ್ರೆ, ನಿಮ್ಮ ಒಂದು ಪ್ಲೇಸ್ಟೋರ್ಗೆ ಹೋಗ್ಬಿಟ್ಟು ಆ ಪ್ಲೇಸ್ಟೋರ್ನ ಒಂದು ಸರ್ಚ್ ಬಾರ್ ಅಲ್ಲಿ ಸ್ಯಾಟ್ಸ್ ಕರ್ನಾಟಕ ಅಂತ ಹೇಳಿ ಹಾಕಿ, ಈ ಲೋಗೋ ಇರ್ತಕ್ಕಂಥ ಒಂದು ನಿಮಗೆ ಆಪ್ ವೆಬ್ ಲಿಂಕ್ ಕಾಣಿಸುತ್ತೆ, ಅದ್ರ ಮೇಲೆ ಕ್ಲಿಕ್ ಮಾಡಿ ನೀವು ಅದನ್ನ ಇನ್ಸ್ಟಾಲ್ ಮಾಡ್ಕೊಳ್ಳಿ. ಮಾಡಿಲ್ಲ ಅಂದ್ರೆ, ಸೊ ಇನ್ಸ್ಟಾಲ್ ಮಾಡ್ಕೊಂಡಿದ್ರೆ ಇಲ್ಲಿ ಅಪ್ಡೇಟ್ ಅಂತ ಕೇಳುತ್ತೆ, ಅಪ್ಡೇಟ್ ಮಾಡ್ಕೊಳ್ಳಿ. ಅಪ್ಡೇಟ್ ಆದ್ಮೇಲೆ ಅದನ್ನ ಓಪನ್ ಕೊಡಿ. ಸೊ ಓಪನ್ ಕೊಟ್ಟಾದಾಗ ನೋಡಿ, ಇಲ್ಲಿ ಒಂದು ನಿಮಗೆ ಲಾಸ್ಟ್ ಅಲ್ಲಿ ಒಂದು ಟ್ಯಾಬ್ ಕಾಣಿಸುತ್ತೆ, ಫರ್ನಿಚರ್ ಡೀಟೇಲ್ಸ್ ಅಂತ ಹೇಳಿ ಒಂದು ಆಪ್ಷನ್ ಇದೆ. ಸೊ ಈ ಫರ್ನಿಚರ್ ಡೀಟೇಲ್ಸ್ ಮೇಲೆ ನೀವು ಕ್ಲಿಕ್ ಮಾಡಿದ್ರೆ ಇಲ್ಲಿ ನಿಮಗೆ ಕ್ಲಾಸ್ ವೈಸ್ ಹಾಗೆ ಸೆಕ್ಷನ್ ವೈಸ್ ಎಲ್ಲ ಇಲ್ಲಿ ಡಿಸ್ಪ್ಲೇ ಆಗುತ್ತೆ. ನೀವೇನ್ ಮಾಡಬೇಕು, ಪ್ರತಿ ಕ್ಲಾಸ್ ಅನ್ನ ಇಲ್ಲಿ ಓಪನ್ ಮಾಡ್ಕೋಬೇಕು. ಈಗ ಇಲ್ಲಿ ಕ್ಲಾಸ್ 1 ಸೆಕ್ಷನ್ ಎ ಅಂತ ಹೇಳಿದೆ. ಸೊ ಇಲ್ಲೊಂದು ಪೆನ್ಸಿಲ್ ಮಾರ್ಕ್ ಇರುತ್ತೆ, ಇದ್ರ ಮೇಲೆ ನಾನು ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ 4 ಆಪ್ಷನ್ಸ್ ಬರ್ತದೆ. ಒಂದು ಅವೈಲಬಲ್ ಅಂದ್ರೆ ಈಗ ಪ್ರಸ್ತುತ ಆ ತರಗತಿಗೆ ಏನು ಡೆಸ್ಕ್ಗಳಿದೆ ಅಥವಾ ರೌಂಡ್ ಟೇಬಲ್ ಇದೆ, ಚೇರ್ಸ್ ಇದೆ, ಸೊ ಅದರ ಒಂದು ಮಾಹಿತಿಯನ್ನ ಇಲ್ಲಿ ಇರುವಂತ ಮಾಹಿತಿಯನ್ನ ಅಪ್ಡೇಟ್ ಮಾಡಬೇಕು. ಇಲ್ಲಿ ಎಕ್ಸೆಸ್ ಅಂದ್ರೆ ಈಗ ಮಕ್ಕಳ ಸಂಖ್ಯೆ ಕಡಿಮೆ ಇದ್ದು ಚೇರ್ಸ್ ಮತ್ತೆ ಟೇಬಲ್ಸ್ ಅಥವಾ ಡೆಸ್ಕ್ ಜಾಸ್ತಿ ಇದ್ರೆ ನಾವು ಈ ಎಕ್ಸೆಸ್ ಅಲ್ಲಿ ತೋರಿಸಬೇಕಾಗ್ತದೆ. ಹಾಗೇನೆ ಮಕ್ಕಳ ಸಂಖ್ಯೆ ಜಾಸ್ತಿ ಇದ್ದು ಫರ್ನಿಚರ್ಸ್ ಕಡಿಮೆ ಇದ್ರೆ ನಿಮಗೆ ಏನು ರಿಕ್ವೈರ್ಡ್ ಬೇಕಾಗ್ತದೆ. ಸೊ ಅದನ್ನ ರಿಕ್ವೈರ್ಡ್ ಕಾಲಮ್ ನಲ್ಲಿ ನೀವು ತೋರಿಸಬೇಕಾಗ್ತದೆ. ಸೊ ಕೊನೆಯದಾಗಿ ಬಂದ್ರೆ ಲಾಸ್ಟ್ ರಿಪೇರ್. ಸೊ ನಿಮ್ಮಲ್ಲಿ ಏನಾದ್ರೂ ಫರ್ನಿಚರ್ಸ್ ರಿಪೇರ್ ಆಗೋ ಅವಶ್ಯಕತೆ ಇದ್ರೆ ರಿಪೇರ್ ಎಷ್ಟಿಷ್ಟಿದೆ, ಯಾವ್ಯಾವ ತರಗತಿಗೆ ಎಷ್ಟು ಅನ್ನೋದನ್ನ ನೀವು ಎಂಟ್ರಿ ಮಾಡಿ. ಇಲ್ಲಿ ಸೇವ್ ಅಂತ ಹೇಳಿ ಒಂದು ಆಪ್ಷನ್ ಇರ್ತದೆ, ಸೇವ್ ಮೇಲೆ ನೀವು ಕ್ಲಿಕ್ ಮಾಡಿ. ಸೊ ಕ್ಲಿಕ್ ಮಾಡಿದ್ಮೇಲೆ ಮತ್ತೆ ಒಮ್ಮೆ ಎಲ್ಲ ಚೆಕ್ ಮಾಡ್ಕೊಳ್ಳಿ. ಚೆಕ್ ಮಾಡ್ಕೊಂಡು ಆದ್ಮೇಲೆ ಎಲ್ಲ ಕರೆಕ್ಟ್ ಇದೆ ಅಂತ ನಿಮ್ಗೆ ಅನ್ಸಿದ್ರೆ ಇಲ್ಲಿ ಫೈನಲ್ ಸಬ್ಮಿಟ್ ಮಾಡ್ಬೇಕಾಗತ್ತೆ. ಈಗ ನಾನು ಕ್ಲಾಸ್ 1 ಅನ್ನ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ಈಗ ಫಸ್ಟ್ ಅವೈಲಬಲ್ ಮೇಲೆ ನಾನು ಕ್ಲಿಕ್ ಮಾಡಿದ್ರೆ ಈ ರೀತಿ ನಿಮ್ಗೆ ಬಾಕ್ಸ್ಗಳು ಓಪನ್ ಆಗುತ್ತೆ. ಇಲ್ಲಿ ಕರೆಕ್ಟ್ ಆಗಿ ನೀವು ಓದ್ಕೊಳ್ಳಿ. ಪ್ರತಿಯೊಂದು ಕ್ವಶನ್ಸ್ ಇದೆ, ಸೊ ಅದನ್ನ ಓದ್ಕೊಂಡು ಆ ಒಂದು ಬಾಕ್ಸ್ ಅಲ್ಲಿ ಇದ್ರೆ ಸಂಖ್ಯೆಯನ್ನು ಹಾಕಿ, ಇಲ್ಲ ಅಂತ ಹೇಳಿದ್ರೆ ನೀವು ಅಲ್ಲಿ 0 ಮೆನ್ಷನ್ ಮಾಡ್ತಾ ಹೋಗಿ. ಸೊ ಇಷ್ಟೆಲ್ಲ ಮಾಡಿದ್ಮೇಲೆ ನಿಮ್ಮಲ್ಲಿ ಏನು ನಲಿಕಲಿಗಾದ್ರೆ ರೌಂಡ್ ಟೇಬಲ್, ಚೇರ್ಸ್ ಆ ಒಂದು ಮಾಹಿತಿ, ಸೊ ಅದ್ರದ್ದು ಒಂದು ಫೋಟೋವನ್ನ ತೆಗೆದ್ಬಿಟ್ಟು ನೀವಿಲ್ಲಿ ಅಪ್ಲೋಡ್ ಫೋಟೋ ಮೇಲೆ ಕ್ಲಿಕ್ ಮಾಡಿದ್ರೆ ಸೊ ನಿಮ್ಗೆ ಕ್ಯಾಮ್ರಾ ಓಪನ್ ಆಗುತ್ತೆ. ಅಥವಾ ಫೋಟೋ ತೆಗೆದು ನಿಮ್ ಗ್ಯಾಲರಿಲಿ ಇಟ್ಕೊಂಡು ಅದನ್ನ ನೀವಲ್ಲಿ ಅಪ್ಲೋಡ್ ಮಾಡಿದ್ರೆ ಇದು ಮುಗಿಯುತ್ತೆ. ಇದು ಒಂದು ಅವೈಲಬಲ್ ಇರುವಂತದ್ದು. ಸೊ ಡೆಸ್ಕ್ 1ನೇ ತರಗತಿಗಾದ್ರೆ ಈ ರೌಂಡ್ ಟೇಬಲ್, ಚೇರ್ಸು ಈ ತರದ್ದಿರುತ್ತೆ. ಸೊ ಇಲ್ಲ ಅಂದ್ರೆ 0 ಮೆನ್ಷನ್ ಮಾಡಿ. ಸೊ ಡೆಸ್ಕ್ ಇದ್ರೆ ಡೆಸ್ಕ್ ಅನ್ನು ಕೂಡ ನೀವು ಮೆನ್ಷನ್ ಮಾಡಬೇಕಾಗುತ್ತೆ. ಸೊ ನೆಕ್ಸ್ಟ್ ಇಲ್ಲಿ ಎಕ್ಸೆಸ್. ಸೊ ಅದನ್ನ ಓಪನ್ ಮಾಡಿದ್ರೆ ಈ ರೀತಿ ನಿಮ್ಗೆ ಕಾಲಮ್ಸ್ ಓಪನ್ ಆಗುತ್ತೆ. ನಿಮ್ಗೆ ನಿಮ್ಮ ಶಾಲೆಯಲ್ಲಿ ಮಕ್ಕಳ ಸಂಖ್ಯೆಗಿಂತ ಜಾಸ್ತಿ ಏನಾದ್ರೂ ಫರ್ನಿಚರ್ಸ್ ಇದ್ರೆ ಸೊ ಅದನ್ನ ಇಲ್ಲಿ ನೀವು ಮೆನ್ಷನ್ ಮಾಡ್ತೀರಾ. ಇಲ್ಲ ಅಂದ್ರೆ ಇದೆಲ್ಲವೂ ಕೂಡ 000 ಹಾಕಿ ಬಿಡ್ತೀರಾ ಅಷ್ಟೇ. ನೆಕ್ಸ್ಟ್ ರಿಕ್ವೈರ್ಡ್. ಸೊ ನಿಮ್ಗೆ ಏನಾದ್ರೂ ಡೆಸ್ಕ್ ರಿಕ್ವೈರ್ಡ್ ಇದ್ರೆ ಎಷ್ಟು, ಯಾವ ತರಗತಿಗೆ ಎಷ್ಟಿಷ್ಟು ಅನ್ನೋದನ್ನ ನೀವಿಲ್ಲಿ ಮೆನ್ಷನ್ ಮಾಡಬೇಕಾಗ್ತದೆ. ಸೊ ಮೆನ್ಷನ್ ಮಾಡಿ ಆ ಮಾಹಿತಿಯನ್ನ ತುಂಬಬೇಕಾಗ್ತದೆ. ನೆಕ್ಸ್ಟ್ ಇಲ್ಲಿ ರಿಪೇರ್ ಅಂತ ಹೇಳಿದೆ. ಸೊ ರಿಪೇರ್ ಮೇಲೆ ನೀವು ಕ್ಲಿಕ್ ಮಾಡಿದ್ರೆ ಅದ್ರದ್ದು ಕೂಡ ಒಂದು ಫೋಟೋವನ್ನ ನೀವು ಅಪ್ಲೋಡ್ ಮಾಡಬೇಕಾಗುತ್ತೆ. ಏನ್ ರಿಪೇರಿ ಇದೆ ಅನ್ನೋದನ್ನ ನೀವೊಂದು ಫೋಟೋವನ್ನ ತೆಗೆದ್ಬಿಟ್ಟು ಅದನ್ನ ಕೂಡ ಇಲ್ಲಿ ಅಪ್ಲೋಡ್ ಮಾಡಬೇಕು. ಸೊ ಹೀಗೆ ಪ್ರತಿ ತರಗತಿಗೆ 4 ಅಂಶಗಳ ಈ 4 ಆಪ್ಷನ್ಸ್ ಫಿಲ್ ಮಾಡಿದ್ಮೇಲೆ ನೀವು ಸೇವ್ ಕೊಡಿ. ಸೇವ್ ಕೊಟ್ಟಾದ್ಮೇಲೆ ಒಂದ್ಸಲ ಎಲ್ಲ ಚೆಕ್ ಮಾಡಿಕೊಂಡು ನೀವು ಫೈನಲ್ ಸಬ್ಮಿಟ್ ಅನ್ನ ಕೊಟ್ರೆ ಅಲ್ಲಿಗೆ ಏನು ಮಾನ್ಯ ಆಯುಕ್ತರ ಕಚೇರಿಯಿಂದ ಬಂದಿದೆ ಸುತ್ತೋಲೆ ಪ್ರಕಾರ ನಿಮ್ಮ ಶಾಲೆನಲ್ಲಿ ಇರ್ತಕ್ಕಂತಹ ಫರ್ನಿಚರ್ ಡೀಟೇಲ್ಸ್ ನ ತಾವು ಅಪ್ಡೇಟ್ ಮಾಡಿದಾಗೆ ಆಗುತ್ತೆ. ಸೊ ಎಲ್ರಿಗೂ ಕೂಡ ಧನ್ಯವಾದಗಳು.